ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ವಿಷಯಗಳನ್ನ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಗಾರ್ಡಿಯನ್ ಇಂಡಿಯಾ ಸಂಸ್ಥೆಯಲ್ಲಿ ಭಾರತದ ಮುಖ್ಯ ಅಧಿಕಾರಿಯಾಗಿ ಅಂದರೆ ಚೀಫ್ ಇನ್ಫಾರ್ಮೇಷನ್ ಆಫೀಸರ್ ಆಗಿ ಯಾರನ್ನ ನೇಮಕ ಮಾಡಲಾಗಿದೆ? ಆಪ್ಷನ್ಸ್: ಆಪ್ಷನ್ ಎ ರಾಜೇಶ್ ಗೋಪಾಲ್, ಆಪ್ಷನ್ ಬಿ ಅರವಿಂದ್ ಕೃಷ್ಣ, ಆಪ್ಷನ್ ಸಿ ಕರುಣಾಕರನ್ ಆಜೀಸೂರ್, ಆಪ್ಷನ್ ಡಿ ಸುನಿಲ್ ಮಿತ್ತಲ್. ಸರಿಯಾದ ಉತ್ತರ ಕರುಣಾಕರನ್ ಅಜೀಸೂರ್. ಕರುಣಾಕರನ್ ಅಜೀಸೂರ್ ಅವ್ರನ್ನ ಗಾರ್ಡಿಯನ್ ಇಂಡಿಯಾ ಸಂಸ್ಥೆ ಭಾರತದ ಮುಖ್ಯ ಮಾಹಿತಿ ಅಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಡಿಜಿಟಲ್ ಸಂಪರ್ಕ ಮತ್ತು ವಿಪತ್ತು ನಿರ್ವಹಣೆಯನ್ನು ಬಲಪಡಿಸೋದಕ್ಕೋಸ್ಕರ ಗೋವಾ ರಾಜ್ಯ ಯಾವ ಸಂಸ್ಥೆ ಜೊತೆ ಒಪ್ಪಂದ ಮಾಡಿಕೊಂಡಿದೆ? ಆಪ್ಷನ್ಸ್: ಆಪ್ಷನ್ ಎ ಜಿಯೋ, ಆಪ್ಷನ್ ಬಿ ಒನ್ ವೆಬ್, ಆಪ್ಷನ್ ಸಿ ಸ್ಟಾರ್ಲಿಂಕ್, ಆಪ್ಷನ್ ಡಿ BSNL. ಸರಿಯಾದ ಉತ್ತರ ಸ್ಟಾರ್ಲಿಂಕ್. ತುರ್ತು ಪರಿಸ್ಥಿತಿಯಲ್ಲಿ ವೇಗವಾಗಿ ಇಂಟರ್ನೆಟ್ ಸಂಪರ್ಕ ಒದಗಿಸಿ ಅದರಿಂದ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳನ್ನ ಇನ್ನೂ ಉತ್ತಮಗೊಳಿಸೋ ಉದ್ದೇಶದಿಂದ ಗೋವಾ ರಾಜ್ಯ ಸ್ಟಾರ್ಲಿಂಕ್ ಜೊತೆ ಒಪ್ಪಂದ ಮಾಡ್ಕೊಂಡಿದೆ. ಗೋವಾ ರಾಜ್ಯದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ಗೋವಾ ರಾಜ್ಯದ ರಾಜ್ಯಪಾಲರು ಪುಸಪಾಟಿ ಅಶೋಕ್ ಗಜಪತಿ ರಾಜು. ನೆಕ್ಸ್ಟ್ ಕ್ವೆಶನ್, ಅಸ್ಸಾಂ ರಾಜ್ಯದಲ್ಲಿ ಹೆಲಿಕಾಪ್ಟರ್ ನಿರ್ವಹಣೆ, ದುರಸ್ತಿ ಮತ್ತು ಅದನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡೋದಕ್ಕೆ ಒಂದು ಹಬ್ನ ಸ್ಥಾಪನೆ ಮಾಡ್ತಿದ್ದಾರೆ. ಇದಕ್ಕೆ ಯಾವ ಎರಡು ಸಂಸ್ಥೆಗಳು ಜೊತೆಗೂಡಿ ಶಿಲಾನ್ಯಾಸ ನೆರವೇರಿಸಿದೆ ಅಂದರೆ ಫೌಂಡೇಶನ್ ಸ್ಟೋನ್ ಹಾಕಿದೆ ಅಂತ ನೋಡೋಣ. ಆಪ್ಷನ್ಸ್: DRDO ಪ್ಲಸ್ HAL, ಆಪ್ಷನ್ ಬಿ ಇಸ್ರೋ ಮತ್ತು HAL, ಆಪ್ಷನ್ ಸಿ ಇಂಡಿಯನ್ ಆರ್ಮಿ ಮತ್ತು HAL, ಆಪ್ಷನ್ ಡಿ BEL ಮತ್ತು HAL. ಸರಿಯಾದ ಉತ್ತರ ಇಂಡಿಯನ್ ಆರ್ಮಿ ಅಂದರೆ ಭಾರತೀಯ ಸೇನೆ ಮತ್ತು HAL. ಅಸ್ಸಾಂ ರಾಜ್ಯದ ಮಿಸ್ ಅಮರಿ ಅನ್ನೋ ಪ್ರದೇಶದಲ್ಲಿ HAL ಮತ್ತು ಭಾರತೀಯ ಸೇನೆ ಎರಡೂ ಸೇರಿ ಒಂದು ಹೆಲಿಕಾಪ್ಟರ್ MRO ಹಬ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಶಿಲಾನ್ಯಾಸನ ನೆರವೇರಿಸಿದೆ. ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರು, ಅಸ್ಸಾಂ ರಾಜ್ಯದ ರಾಜ್ಯಪಾಲರು ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ನೆಕ್ಸ್ಟ್ ಕ್ವೆಶನ್, ಭಾರತದ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿಯ ಪ್ರಾಧಿಕಾರ PFRDA ಇದರ ಅಧ್ಯಕ್ಷರು ಯಾರು? ಆಪ್ಷನ್ಸ್: ಆಪ್ಷನ್ ಎ ದೀಪಕ್ ಮೊಹಾಂಟಿ, ಆಪ್ಷನ್ ಬಿ ಸುರೇಶ್ ಕುಮಾರ್, ಆಪ್ಷನ್ ಸಿ ಶ್ರೀ ಶಿವಸುಬ್ರಮಣಿಯನ್ ರಾಮನ್, ಆಪ್ಷನ್ ಡಿ ವಿಠಲ್ ಪಟೇಲ್. ಸರಿಯಾದ ಉತ್ತರ ಶ್ರೀ ಶಿವಸುಬ್ರಮಣಿಯನ್ ರಾಮನ್. ಶ್ರೀ ಶಿವಸುಬ್ರಮಣಿಯನ್ ರಾಮನ್ ಅವರು ಭಾರತದ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರು. ನೆಕ್ಸ್ಟ್ ಕ್ವೆಶನ್, ಮಕ್ಕಳ ಕಳ್ಳ ಸಾಗಾಣಿಕೆ ಇದನ್ನು ತಡೆಗಟ್ಟೋದ್ರಲ್ಲಿ ಮುಖ್ಯ ಪಾತ್ರ ವಹಿಸೋದಕ್ಕಾಗಿ ಭಾರತೀಯ ರೈಲ್ವೆಯಿಂದ ಅತ್ಯುತ್ತಮ ಸೇವಾ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡ್ರು? ಆಪ್ಷನ್ಸ್: ಆಪ್ಷನ್ ಇ ರೇಖಾ ಶರ್ಮಾ, ಆಪ್ಷನ್ ಬಿ ಚಂದನಾ ಸಿನ್ಹಾ, ಆಪ್ಷನ್ ಸಿ ಅನಿತಾ ವರ್ಮಾ, ಆಪ್ಷನ್ ಡಿ ಸುನಿತಾ ರಾವ್. ಸರಿಯಾದ ಉತ್ತರ ಚಂದನಾ ಸಿನ್ಹಾ. ಚಂದನಾ ಸಿನ್ಹಾ ಅವರು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸಲ್ಲಿ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ ಮಕ್ಕಳ ಕಳ್ಳ ಸಾಗಾಣಿಕೆ ತಡೆಗಟ್ಟೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಕ್ಕಾಗಿ ಭಾರತೀಯ ರೈಲ್ವೆ ಇಲಾಖೆಯಿಂದ ಅತ್ಯುತ್ತಮ ಸೇವಾ ಪ್ರಶಸ್ತಿನ ಕೊಟ್ಟು ಗೌರವಿಸಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಸೆಮ್ಮೋಳಿ ಇಲ್ಲಕ್ಕಿಯ ಬಿರುದು ಎಂಬ ಸಾಹಿತ್ಯ ಪ್ರಶಸ್ತಿ ಯಾವ ರಾಜ್ಯದಲ್ಲಿ ಘೋಷಣೆ ಮಾಡಲಾಗಿದೆ? ಆಪ್ಷನ್ಸ್: ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್, ತಮಿಳುನಾಡಿನ ರಾಜ್ಯಪಾಲರು RN ರವಿ. ಸೆಮ್ಮೋಳಿ ಇಲ್ಲಕ್ಕಿಯ ಬಿರುದು ಇದನ್ನು ತಮಿಳುನಾಡು ಸರ್ಕಾರ 4ನೇ ಚೆನ್ನೈ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದಲ್ಲಿ ಘೋಷಣೆ ಮಾಡಿದೆ. ಇದು ಒಂದು ಹೊಸ ಸಾಹಿತ್ಯ ಪ್ರಶಸ್ತಿ ಆಗಿರುತ್ತೆ. ಪ್ರತಿ ವರ್ಷ ವಿವಿಧ ಭಾರತೀಯ ಭಾಷೆಗಳಲ್ಲಿನ ಅತ್ಯುತ್ತಮ ಸಾಹಿತ್ಯ ಕೃತಿಗಳಿಗೆ ಈ ಪ್ರಶಸ್ತಿನ ಕೊಡ್ತಾರೆ. ಈ ಪ್ರಶಸ್ತಿಗೆ 5 ಲಕ್ಷ ಹಣ ಕೊಡ್ತಿದ್ದಾರೆ. ಯಾವ್ಯಾವ ಭಾಷೆ ಅಂತ ಅಂದರೆ ಮಲಯಾಳಂ, ಬೆಂಗಾಲಿ, ಮರಾಠಿ ಸೇರಿದಂತೆ 7 ಭಾಷೆಗಳ ಸಾಹಿತ್ಯ ಕೃತಿಗಳಿಗೆ ಈ ಪ್ರಶಸ್ತಿನ ನೀಡಲಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಯಾವ ದಿನ ಆಚರಣೆ ಮಾಡ್ತಾರೆ? ಆಪ್ಷನ್ಸ್: ಆಪ್ಷನ್ ಎ ಜನವರಿ 24, ಆಪ್ಷನ್ ಬಿ ಫೆಬ್ರವರಿ 10, ಆಪ್ಷನ್ ಸಿ ಮಾರ್ಚ್ 8, ಆಪ್ಷನ್ ಡಿ ನವೆಂಬರ್ 14.
ಸರಿಯಾದ ಉತ್ತರ ಜನವರಿ 24. ಜನವರಿ 24ರಂದು ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆನ ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಬಂದು ಉಜ್ವಲ ಭವಿಷ್ಯಕ್ಕಾಗಿ ಹೆಣ್ಣು ಮಕ್ಕಳನ್ನ ಸಬಲೀಕರಣಗೊಳಿಸೋದು, ಅಂದರೆ ಹೆಣ್ಣು ಮಕ್ಕಳನ್ನ ಸ್ಟ್ರಾಂಗ್ ಆಗಿ ಮಾಡೋದು. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು, ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ, ಸುರಕ್ಷಿತ ಜೀವನ ಇದನ್ನ ಒದಗಿಸ್ಕೊಡೋದೇ ಇದ್ರ ಮುಖ್ಯ ಉದ್ದೇಶ. ನೆಕ್ಸ್ಟ್ ಕ್ವೆಶನ್, HDFC ಬ್ಯಾಂಕ್ನ ಫುಲ್ ಟೈಮ್ ಡೈರೆಕ್ಟರ್ ಮತ್ತು ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆಗೆ ಯಾರನ್ನ ಮರು ನೇಮಕಾತಿ ಮಾಡಲಾಗಿದೆ? ಆಪ್ಷನ್ಸ್: ಆಪ್ಷನ್ ಎ ಶಶಿಧರ್ ಜಗದೀಶನ್, ಆಪ್ಷನ್ ಬಿ ಅವಿನಾಶ್ ಮಿಶ್ರಾ, ಆಪ್ಷನ್ ಸಿ ಕೈಜಾದ್ ಬರೂಚಾ, ಆಪ್ಷನ್ ಡಿ ಭವೇಶ್ ಜಾವೇರಿ. ಸರಿಯಾದ ಉತ್ತರ ಕೈಜಾದ್ ಬರೂಚಾ. ಕೈಜಾದ್ ಬರೂಚಾ ಅವ್ರನ್ನ HDFC ಬ್ಯಾಂಕಲ್ಲಿ ಫುಲ್ ಟೈಮ್ ಡೈರೆಕ್ಟರ್ ಮತ್ತು ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆಗೆ ಮರು ನೇಮಕ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತದ 6ನೇ ಆವೃತ್ತಿಯ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟ ಅಂದರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026 ಇದರ ಉದ್ಘಾಟನೆನ ಯಾವ ಸ್ಟೇಡಿಯಂಲ್ಲಿ ಆಯೋಜನೆ ಮಾಡಿದರು? ಆಪ್ಷನ್ಸ್: ಆಪ್ಷನ್ ಎ DY ಪಾಟೀಲ್ ಸ್ಟೇಡಿಯಂ ಮುಂಬೈ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಡೆಲ್ಲಿ, ಆಪ್ಷನ್ ಸಿ NDS ಸ್ಟೇಡಿಯಂ ಲೇ, ಆಪ್ಷನ್ ಡಿ ಶ್ರೀ ಕಂಠೀರವ ಕ್ರೀಡಾಂಗಣ ಬೆಂಗಳೂರು. ಸರಿಯಾದ ಉತ್ತರ NDS ಸ್ಟೇಡಿಯಂ ಲೇಹ್. NDS ಸ್ಟೇಡಿಯಂ ಲೇಹ್ನಲ್ಲಿ ಭಾರತದ 6ನೇ ಆವೃತ್ತಿಯ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026 ಇದರ ಉದ್ಘಾಟನಾ ಕಾರ್ಯಕ್ರಮನ ಆಯೋಜನೆ ಮಾಡಿದರು. ನೆಕ್ಸ್ಟ್ ಕ್ವಶನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಅಂದರೆ AI ಆಧಾರಿತ CCTV ನೆಟ್ವರ್ಕ್ನ ಉಪಯೋಗಿಸ್ಕೊಂಡು ಹಸು, ಎತ್ತು, ಜಾನುವಾರುಗಳಿಂದ ಆಗ್ತಾ ಇರೋಂಥ ಸಮಸ್ಯೆಗಳನ್ನ ನಿಯಂತ್ರಣ ಮಾಡೋ ಯೋಜನೆನ ಯಾವ ಸರ್ಕಾರ ಕೈಗೊಂಡಿದೆ? ಆಪ್ಷನ್ಸ್: ಕರ್ನಾಟಕ ಸರ್ಕಾರ, ಆಪ್ಷನ್ ಬಿ ಗುಜರಾತ್ ಸರ್ಕಾರ, ಆಪ್ಷನ್ ಸಿ ತೆಲಂಗಾಣ ಸರ್ಕಾರ, ಆಪ್ಷನ್ ಡಿ ಉತ್ತರ ಪ್ರದೇಶ ಸರ್ಕಾರ. ಸರಿಯಾದ ಉತ್ತರ ಗುಜರಾತ್ ಸರ್ಕಾರ. ಗುಜರಾತ್ ಸರ್ಕಾರ ಅಹಮದಾಬಾದಲ್ಲಿ ಸ್ಟ್ರೇ ಕೆಟಲ್ಸ್ ಅಂದರೆ ಹಸು, ಎತ್ತು, ಜಾನುವಾರುಗಳಿಂದ ಆಗ್ತಾ ಇರೋಂಥ ಸಮಸ್ಯೆನ ತಡೆಗಟ್ಟೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ CCTV ನೆಟ್ವರ್ಕ್ ವ್ಯವಸ್ಥೆನ ಆರಂಭ ಮಾಡಿದೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಮತ್ತು ಅಪಘಾತ, ಆಕ್ಸಿಡೆಂಟ್ ಆಗೋದನ್ನ ಕಡಿಮೆ ಮಾಡೋ ಉದ್ದೇಶ ಇದ್ರದ್ದು. ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗುಜರಾತ್ನ ರಾಜ್ಯಪಾಲರು ಆಚಾರ್ಯ ದೇವವ್ರತ್. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಓಪನ್ ಸೀ ಫಿಶ್ ಫಾರ್ಮ್ ಅಂದರೆ ತೆರೆದ ಸಮುದ್ರದಲ್ಲಿ ಮೀನು ಸಾಕಾಣಿಕೆ ಮಾಡೋದು. ಈ ಓಪನ್ ಸೀ ಫಿಶ್ ಫಾರ್ಮ್ ಎಲ್ಲಿ ಸ್ಥಾಪನೆಯಾಗಿದೆ? ಆಪ್ಷನ್ಸ್: ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಕೇರಳ. ಕೇರಳದಲ್ಲಿ ಭಾರತದ ಮೊದಲ ಓಪನ್ ಸೀ ಫಿಶ್ ಫಾರ್ಮ್ ಅಂದರೆ ತೆರೆದ ಸಮುದ್ರದಲ್ಲಿ ಮೀನು ಸಾಕಾಣಿಕೆ ಮಾಡೋದು. ಇದು ಕೇರಳ ರಾಜ್ಯದ ಕೊಚ್ಚಿ ಕರಾವಳಿ ಬಳಿ ಇರುವಂಥ ಅರಬ್ಬಿ ಸಮುದ್ರದಲ್ಲಿ ಸ್ಥಾಪನೆಯಾಗಿದೆ. ಈ ಯೋಜನೆಯನ್ನು ಕೇಂದ್ರ ಸಮುದ್ರ ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ CMFRA ಮುನ್ನಡೆಸ್ತಾ ಇದೆ. ಇದು ಸಮುದ್ರದಲ್ಲೇ ಕೇಜ್ಗಳನ್ನ ಇಟ್ಟು ಮೀನು ಸಾಕಾಣಿಕೆ ಮಾಡುವಂಥ ಒಂದು ಆಧುನಿಕ ವಿಧಾನ ಆಗಿರುತ್ತೆ. ಇದರಿಂದ ಮೀನು ಉತ್ಪಾದನೆ ಜಾಸ್ತಿಯಾಗಿ ಮೀನುಗಾರರ ಆದಾಯ ಜಾಸ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಕೇರಳದ ರಾಜ್ಯಪಾಲರು ಆರಿಫ್ ಮೊಹಮ್ಮದ್ ಖಾನ್, ಕೇರಳದ ರಾಜಧಾನಿ ತಿರುವನಂತಪುರಂ. ನೆಕ್ಸ್ಟ್ ಕ್ವಶನ್, ಲೋಕ್ಪಾಲ್ ಆಫ್ ಇಂಡಿಯಾ ಯಾವ ದಿನ ಸ್ಥಾಪನೆ ಆಯಿತು? ಆಪ್ಷನ್ಸ್: ಜನವರಿ 10, ಆಪ್ಷನ್ ಬಿ ಜನವರಿ 12, ಆಪ್ಷನ್ ಸಿ ಜನವರಿ 16, ಆಪ್ಷನ್ ಡಿ ಜನವರಿ 26. ಸರಿಯಾದ ಉತ್ತರ ಜನವರಿ 16. ಜನವರಿ 16ರಂದು ಲೋಕ್ಪಾಲ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ಲೋಕ್ಪಾಲ್ ಆಫ್ ಇಂಡಿಯಾ ಅಂತ ಹೇಳೋದು ಒಂದು ಸ್ವತಂತ್ರ ಸಂಸ್ಥೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥ ಒಂದು ಸ್ವತಂತ್ರ ಸಂಸ್ಥೆ. ಲೋಕ್ಪಾಲ್ ಮತ್ತು ಲೋಕ್ಪಾಲ್ ಯುಕ್ತ ಕಾಯ್ದೆ 2013 ಇದು ಜಾರಿಗೆ ಬಂದಿದ್ದು ಜನವರಿ 16, 2014ನೇ ತಾರೀಕು. ಇದನ್ನು ಲೋಕ್ಪಾಲ್ ಸ್ಥಾಪನಾ ದಿನ, ಫೌಂಡೇಶನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಸ್ವದೇಶಿ AI ಪಾರ್ಕ್ನ ಯಾವ ನಗರದಲ್ಲಿ ಸ್ಥಾಪನೆ ಮಾಡಿದ್ದಾರೆ? ಆಪ್ಷನ್ಸ್: ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಪುಣೆ. ಸರಿಯಾದ ಉತ್ತರ ಚೆನ್ನೈ. ಚೆನ್ನೈಯಲ್ಲಿ ಭಾರತದ ಮೊದಲ ಸ್ವದೇಶಿ AI ಪಾರ್ಕ್ ಸ್ಥಾಪನೆಯಾಗಿದೆ. ಇದರ ಮುಖ್ಯ ಉದ್ದೇಶ ಭಾರತಕ್ಕೆ ಸ್ವದೇಶಿ AI ತಂತ್ರಜ್ಞಾನ ಮತ್ತು ಡೇಟಾ ಸೆಕ್ಯುರಿಟಿನ ಪ್ರೊವೈಡ್ ಮಾಡೋದು.
ಚೆನ್ನೈನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್, ಚೆನ್ನೈನ ರಾಜ್ಯಪಾಲರು ಆರ್.ಎನ್. ರವಿ. ಥ್ಯಾಂಕ್ ಯು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.